ಆ್ಯಸ್ ಪರ್ ಸಿಲೆಬಸ್ ಸ್ಟ್ರಕ್ಚರಲ್ ಎವ್ಯಾಲ್ಯೂಯೇಷನ್ನ ಮಾಡಬೇಕು ಅಂದರೆ ಪೇಮೆಂಟಲ್ಲಿ ಅವರು ರೆಕಮೆಂಡ್ ಮಾಡಿರೋದು 3 ಮೆಥಡ್. ಒಂದು ಬೆಂಕಲ್ಮನ್ ಬೀಮ್ ಡಿಫ್ಲೆಕ್ಷನ್ ಮೆಥಡ್, ಫಾಲಿಂಗ್ ವೆಯ್ಟ್ ಡಿಫ್ಲೆಕ್ಟೋಮೀಟರ್ ಆ್ಯಂಡ್ ಗ್ರೌಂಡ್ ಪೆನೆಟ್ರೇಷನ್ ರೆಡಾರ್. ಈ ಮೂರೆಲ್ಲ ಮೆನ್ಷನ್ ಮಾಡಿರೋದು ಸಿಲೆಬಸ್ ಕಾಪಿಲಿ. ಎಸ್, ಐ ಥಿಂಕ್ ಫಾಲಿಂಗ್ ವೆಯ್ಟ್ ಡಿಫ್ಲೆಕ್ಟೋಮೀಟರ್, GPI method and Winkelmann beam deflection method. So the first method, let's study about Winkelmann beam deflection method. ಈ ಮೆಥಡಲ್ಲಿ ನಾವು ಹಿಂಗೆ ನಾವು ಡಿಫ್ಲೆಕ್ಷನ್ಸ್ನ ಫೈಂಡ್ ಔಟ್ ಮಾಡ್ತೀವಿ ಅಂತಂದರೆ, ಒಂದು ಎಕ್ವಿಪ್ಮೆಂಟ್ನ ಯೂಸ್ ಮಾಡ್ತೀವಿ, ಇನ್ಸ್ಟ್ರೂಮೆಂಟ್ನ, ವಿಚ್ ಈಸ್ 3.66 ಮೀಟರ್ ಆ್ಯಂಡ್ pivoted at 2.44 ಮೀಟರ್ and a dial gauge will be present. So ಈ ಎಕ್ವಿಪ್ಮೆಂಟ್ನ ಯೂಸ್ ಮಾಡಿ ನಾವು ಡಿಫ್ಲೆಕ್ಷನ್ನ ಮೆಜರ್ ಮಾಡ್ತಾ ಹೋಗ್ತೀವಿ. ಒಂದು ಎಂಡಲ್ಲಿ ಕಾಂಟ್ಯಾಕ್ಟ್ ಪಾಯಿಂಟ್ ಇರುತ್ತೆ, ಇನ್ನೊಂದು ಎಂಡಲ್ಲಿ ಡಯಲ್ ಗೇಜ್ ಇರುತ್ತೆ, ಆ್ಯಂಡ್ ಇಟ್ ವಿಲ್ ಬಿ ಪಿವೋಟೆಡ್ ಆ್ಯಂಡ್ ದ ಬೀಮ್ ಲೆಂತ್ ವಿಲ್ ಬಿ 2.44 ಮೀಟರ್. ಸೊ ಮೆಂಕಲ್ಮನ್ ಬೀಮ್ ಡಿಫ್ಲೆಕ್ಷನ್ ಮೆಥಡ್ನ ಯೂಸ್ ಮಾಡಿ ನಾವು ಎರಡು ವ್ಯಾಲ್ಯೂಸ್ನ ಫೈಂಡ್ ಔಟ್ ಮಾಡ್ಬೋದು. ಒಂದು ರೀಬೌಂಡ್ ಡಿಫ್ಲೆಕ್ಷನ್ನ ಫೈಂಡ್ ಔಟ್ ಮಾಡ್ಬೋದು, ಇನ್ನೊಂದು ರೆಸಿಡಿಯಲ್ ಡಿಫ್ಲೆಕ್ಷನ್. ರೀಬೌಂಡ್ ಡಿಫ್ಲೆಕ್ಷನ್ ಈಸ್ ನಥಿಂಗ್ ಬಟ್ ರಿಕವರಬಲ್ ಡಿಫ್ಲೆಕ್ಷನ್ ಆ್ಯಂಡ್ ರೆಸಿಡಿಯಲ್ ಡಿಫ್ಲೆಕ್ಷನ್ ಈಸ್ ನಥಿಂಗ್ ಬಟ್ ನಾನ್ ರಿಕವರಬಲ್ ಡಿಫ್ಲೆಕ್ಷನ್. ಸೊ ಇದರದ್ದು ಪ್ರೊಸೀಜರ್ ಏನು ಅಂತ ನೋಡ್ತಾ ಹೋಗೋಣ. ನಾವು ಫಸ್ಟ್ ಏನು ಮಾಡ್ತೀವಿ ಅಂದರೆ, ಎಲ್ಲಿ ನಾವು ಮೆಜರ್ ಮಾಡಬೇಕು ಆ ಪರ್ಟಿಕ್ಯುಲರ್ ರೋಡಲ್ಲಿ ನಾವು ಫಸ್ಟ್ ಒಂದು ಲೋಡೆಡ್ ವೆಹಿಕಲ್ನ ತಗೊಂಡು ಹೋಗ್ತೀವಿ, ಸ್ಟ್ಯಾಂಡರ್ಡ್ ವೆಹಿಕಲ್ನ. ಸೊ ಮ್ಯಾಕ್ಸಿಮಮ್ ವೀಲ್ ಲೋಡ್ ಆಫ್ 4085 kg and it may be range, or you can select a range of 2.7 to 4.085, approximately 4.1 tons. ಸೊ ಇಷ್ಟು ವೆಯ್ಟೇಜ್ ಇರೋ ವೆಹಿಕಲ್ನ ನಾವು ಸೆಲೆಕ್ಟ್ ಮಾಡ್ತೀವಿ. ಸ್ಟ್ಯಾಂಡರ್ಡ್ ವೀಲ್ ಲೋಡ್ ಬಂದು 4085. ಸೊ ಡ್ಯೂಯಲ್ ವೀಲ್ ಲೋಡ್ ಅಸೆಂಬ್ಲಿ ಇದ್ದರೆ 8.170 kg or 8.16 tons. ಸೊ ನಾವೇನು ಮಾಡ್ತೀವಿ ಅಂತಂದರೆ, ಪಾಯಿಂಟ್ಗಳನ್ನ ಮೆಜರ್ ಮಾಡ್ತೀವಿ. 10 ಪಾಯಿಂಟ್ಗಳನ್ನ ನಾವು ಲೊಕೇಟ್ ಮಾಡ್ತಾ ಹೋಗ್ತೀವಿ, ಎಲ್ಲೆಲ್ಲಿ ನಾವು ಮೆಜರ್ ಮಾಡಬೇಕು ಅಂತ. ಸೊ ಈ ಪರ್ಟಿಕ್ಯುಲರ್ ಬೀಮ್ನ ಹೆಂಗೆ ಅರೇಂಜ್ ಮಾಡ್ತೀವಿ ಅಂತಂದರೆ, ಫಾರ್ ಎಕ್ಸಾಂಪಲ್ ಪಾಯಿಂಟ್ A, B, C, ಇದು ಒಂದು ಪಾಯಿಂಟಲ್ಲಿ ಒಂದೇ ಇದೆ 10 ಸೆಟ್ ಆಫ್ ಪಾಯಿಂಟ್ಸಲ್ಲಿ, ಪ್ರತಿ ಸೆಟ್ ಆಫ್ ಪಾಯಿಂಟಲ್ಲೂ ಇದನ್ನು ಫಾಲೋ ಮಾಡ್ತಾ ಇರ್ತೀವಿ. ಸೊ ಒಂದು ಡ್ಯೂಯಲ್ ವೀಲ್ ಅಸೆಂಬ್ಲಿ ಇಲ್ಲಿದೆ ಅಂತಂದರೆ, ಅದ್ರ ಎಡ್ಜ್ಗೆ ಒಂದು ಪಾಯಿಂಟ್ನ ಮಾರ್ಕ್ ಮಾಡಿ ಇಲ್ಲಿ ನಾವು ಬೀಮ್ ಸೆಟಪ್ ಮಾಡ್ತೀವಿ. ಆ್ಯಂಡ್ ವಿ ಮೇಕ್ ಶ್ಯೂರ್ ದಟ್ ಇಟ್ ಈಸ್ 60 ಸೆಂಟಿಮೀಟರ್ ಅವೇ ಫ್ರಮ್ ದಿ ಪೇಮೆಂಟ್ ಎಡ್ಜ್. ಇದೊಂದು ಪೇಮೆಂಟ್ ಅಂದರೆ, ಈ ಪೇಮೆಂಟಲ್ಲಿ ನಾವು ಮೆಜರ್ ಮಾಡಬೇಕಂದ್ರೆ ಈ ಪಾಯಿಂಟು 60 ಸೆಂಟಿಮೀಟರ್ಗಿಂತ ಜಾಸ್ತಿ ಇರುತ್ತೆ ಅನ್ನೋದನ್ನು ನೋಡ್ಕೋತೀವಿ. ಆ್ಯಂಡ್ ನೆಕ್ಸ್ಟ್ ಏನು ಮಾಡ್ತೀವಿ ಅಂದರೆ, ಈ ರೇರ್ ವೀಲ್ ಎಲ್ಲಿರುತ್ತೆ, ಡ್ಯೂಯಲ್ ವೀಲ್, ನಾವು ಯಾವ ಪಾಯಿಂಟಲ್ಲಿ ನಾವು ಮೆಜರ್ ಮಾಡಬೇಕು ಈ ಪಾತ್ರದಲ್ಲಿ. ಫಾರ್ ಎಕ್ಸಾಂಪಲ್ ಇಲ್ಲೊಂದು ಡ್ಯೂಯಲ್ ವೀಲ್ ಅಸೆಂಬ್ಲಿ ಇತ್ತು, ಇಲ್ಲೊಂದು ಅಸೆಂಬ್ಲಿ ಇತ್ತು ಅಂತ ಅಂದ್ಕೊಳ್ಳೋಣ. ಸೊ ಇದು ವೀಲು, ಇದು ಪೇಮೆಂಟು. ಸೊ ಯಾವ ಪಾಯಿಂಟಲ್ಲಿ ನೀನು ಈ ಪಾಯಿಂಟಲ್ಲಿ ಡಿಫ್ಲೆಕ್ಷನ್ ಮೆಜರ್ ಮಾಡಬೇಕು ಅಂದರೆ, ಎಂಡಿಂದ 60 ಸೆಂಟಿಮೀಟರ್ ಒಳಗಡೆ ಇಟ್ಟಿರ್ತೀಯ ಆ್ಯಂಡ್ ಪಾಯಿಂಟ್ನ ಮಾರ್ಕ್ ಮಾಡಿರ್ತೀಯ. ಒಂದು 2.7 ಟನ್ನಿಂದ 4.1 ಟನ್ನೇಜ್ ವೆಯ್ಟ್ ಇರೋ ಒಂದು ಲಾರಿನ ಅಲ್ಲಿ ನಿಲ್ಲಿಸಿರ್ತೀಯ, ಸ್ಟ್ಯಾಂಡರ್ಡ್ ವೀಲ್ ಲೋಡ್ ಇರೋಂಥದ್ದು. ಆ್ಯಂಡ್ ಅದರ ಟೈರ್ ಪ್ರೆಷರ್ ಬಂದು 5.6 kg per ಸೆಂಟಿಮೀಟರ್ ಸ್ಕ್ವೇರ್ ಇರಬೇಕು, ಆರ್ 560 kN per ಮೀಟರ್ ಸ್ಕ್ವೇರ್ ಇರಬೇಕು. ನೆಕ್ಸ್ಟ್ ಏನು ಮಾಡ್ತೀವಿ ಅಂದರೆ, ಈ ಪಾಯಿಂಟಲ್ಲಿ ಡಯಲ್ ಗೇಜ್ ರೀಡಿಂಗ್ನ ನಾವು ನೋಟ್ ಮಾಡ್ತೀವಿ, D0 ಅಂತ. ಆ್ಯಂಡ್ ದೆನ್ ನೆಕ್ಸ್ಟ್ ಏನು ಮಾಡ್ತೀವಿ, ಈ ಪಾಯಿಂಟಲ್ಲಿರೋ ಲಾರಿನ 2 B ಮತ್ತು C ಪಾಯಿಂಟ್ಗೆ ಮೂವ್ ಮಾಡ್ತಾ ಹೋಗ್ತೀವಿ. ಆ್ಯಂಡ್ ಇಲ್ಲಿ ಸ್ಟಾಪ್ ಮಾಡಿ ರೀಡಿಂಗ್ ನೋಡ್ತಾ ಹೋಗ್ತೀವಿ. B ಪಾಯಿಂಟ್ ಬಂದು 2.7 ಮೀಟರ್ ಆ್ಯಂಡ್ C ಪಾಯಿಂಟ್ ಬಂದು 9 ಮೀಟರ್ ಡಿಸ್ಟೆನ್ಸಲ್ಲಿರುತ್ತೆ ಫ್ರಮ್ ದಿ ಮೆಜರಿಂಗ್ ಪಾಯಿಂಟ್. ಸೊ ಈಗ ರೇಟ್ ಆಫ್ ರಿಕವರಿ 0.025 mm ಕಡಿಮೆ ಇದ್ದಾಗ ನಾವು ಏನು ಮಾಡ್ತೀವಿ, ಡಯಲ್ ಗೇಜ್ ರೀಡಿಂಗ್ನ ಮಾರ್ಕ್ ಮಾಡ್ತಾ ಹೋಗ್ತೀವಿ, ಡಯಲ್ ಗೇಜ್ ರೀಡಿಂಗ್ ಎಷ್ಟಿದೆ ಅನ್ನೋದನ್ನು. ನೆಕ್ಸ್ಟ್ ಇದೇ ಮೀನ್ ಟೈಮಲ್ಲಿ ಪೇಮೆಂಟ್ ಟೆಂಪ್ರೇಚರ್ನ ಕೂಡ ನಾವು ನೋಟ್ ಮಾಡ್ಕೊತಾ ಹೋಗ್ತೀವಿ. ಪೇಮೆಂಟ್ ಟೆಂಪ್ರೇಚರು 40 ಡಿಗ್ರಿ ಇರಬೇಕು, ಅವ್ರು 45 ಡಿಗ್ರಿಗಿಂತ ಜಾಸ್ತಿ ಇದ್ದರೆ ನಾವು ಇವುಗಳನ್ನ ಕಂಡಕ್ಟ್ ಮಾಡೋಕ್ಕೆ ಹೋಗೋದಿಲ್ಲ. ದೆನ್ ಇಫ್ ಪೇಮೆಂಟ್ ರೀಬೌಂಡ್ ಅಂದರೆ D1 ಮತ್ತು D2ದು ಡಿಫ್ರೆನ್ಸ್, ಇದು D0 ಅಂತ ಕನ್ಸಿಡರ್ ಮಾಡಿದ್ರೆ,
ಏನಾದರೂ 0.025 mm ಕಡಿಮೆ ಇದ್ದರೆ ಅಥವಾ ಅದಕ್ಕೆ ಈಕ್ವಲ್ ಆಗಿದ್ರೆ ನಾವು ಡಿಫ್ಲೆಕ್ಷನ್ನ ಏನಂತ ಕನ್ಸಿಡರ್ ಮಾಡ್ತೀವಿ ಅಂದರೆ 2 ಟೈಮ್ಸ್ ಆಫ್ d0 ಮೈನಸ್ d2 ಅಂತ ಕನ್ಸಿಡರ್ ಮಾಡ್ತೀವಿ. ಅದೇ ಏನಾದರೂ ನಿಮಗೆ ಏನು ಈ ವ್ಯಾಲ್ಯೂ ಗ್ರೇಟರ್ ದೆನ್ 0.25 mm ಆಗಿದ್ರೆ ನಾವು ವರ್ಟಿಕಲ್ ಏನು ಮೂಮೆಂಟ್ಗೆ ಕರೆಕ್ಷನ್ನ ಅಪ್ಲೈ ಮಾಡಬೇಕಾಗುತ್ತೆ. ಸೊ ಅದಕ್ಕೆ ಫಾರ್ಮುಲಾ ಬಂದು ಎಕ್ಸ್ ಟಿ ಈಸ್ ಈಕ್ವಲ್ ಟು ಎಕ್ಸ್ ಎ ಪ್ಲಸ್ 2.91y. ಈ ಫಾರ್ಮುಲಾನ ಯೂಸ್ ಮಾಡಿ ನಾವು ಕರೆಕ್ಷನ್ನ ಅಪ್ಲೈ ಮಾಡ್ತೀವಿ. ಆ್ಯಂಡ್ ಫರ್ದರ್ ಬೇಸ್ಡ್ ಆನ್ ಬೇರೆ ಬೇರೆ ಏನು ಇನ್ನೊಂದಷ್ಟು ಪ್ರೊಸೀಜರ್ಗಳಿದೆ, ಅವುಗಳನ್ನ ಯೂಸ್ ಮಾಡಿ ನಾವು ಡಿಫ್ಲೆಕ್ಷನ್ನ ಫೈಂಡ್ ಔಟ್ ಮಾಡ್ತಾ ಹೋಗ್ತೀವಿ. ಆ್ಯಂಡ್ ಇದೊಂದೇ ಮೆಥಡ್ ಅಲ್ಲ, ನಿಮಗೆ ಇನ್ನೂ ಬೇರೆ ಬೇರೆ ಮೆಥಡ್ಗಳು ಏನು ಡೈನಮಿಕ್ ಲೋಡಿಂಗ್ಗಳನ್ನ ಯೂಸ್ ಮಾಡಿ ಕೂಡ ನಾವು ಸ್ಟ್ರಕ್ಚರಲ್ ಎವ್ಯಾಲ್ಯೂಯೇಷನ್ನ ಮಾಡ್ತಾ ಹೋಗ್ಬೋದು. ಆ್ಯಂಡ್ ನೆಕ್ಸ್ಟ್ ಮೆಥಡ್ ಯಾವುದು ಅಂದರೆ ಫಾಲಿಂಗ್ ವೆಯ್ಟ್ ಡಿಫ್ಲೆಕ್ಟೋಮೀಟರ್. ಫಾಲಿಂಗ್ ವೆಯ್ಟ್ ಡಿಫ್ಲೆಕ್ಟೋಮೀಟರ್ದು ಪ್ರಿನ್ಸಿಪಲ್ ಬಂದು ಸಿಂಪಲ್. ಒಂದು ಪಾಯಿಂಟಲ್ಲಿ ಪೇಮೆಂಟಲ್ಲಿ ನೀನು ಒಂದು ಲೋಡಿಂಗ್ ಪ್ಯಾಡ್ ಇರುತ್ತೆ, ಸ್ಪ್ರಿಂಗ್ ಇರುತ್ತೆ ಮತ್ತು ಫಾಲಿಂಗ್ ವೆಯ್ಟ್ ಇರುತ್ತೆ, ಅದನ್ನು ಯೂಸ್ ಮಾಡಿ ಇಂಪಲ್ಸ್ಗಳನ್ನ ಜನ್ರೇಟ್ ಮಾಡ್ತೀಯ. ಈ ಪಾಯಿಂಟಿಂದ ರೇಡಿಯಲ್ ಆಗಿ ನೀನು ಏನು ಜಿಯೋ ಸೆನ್ಸರ್ನ ಅಥವಾ ಏನಂತ ಕರಿತೀವಿ, ಜಿಯೋ ಸೆನ್ಸರ್ಸ್ ವಿಲ್ ಆಲ್ಸೋ ಬಿ ಕಾಲ್ಡ್ ಎಸ್ ವೆಲಾಸಿಟಿ ಸೆನ್ಸರ್ಸ್. ಸೊ ಅವುಗಳನ್ನ ಯೂಸ್ ಮಾಡಿ ರೇಡಿಯಲ್ ಅಟ್ ಎ ಕಾನ್ಸ್ಟೆಂಟ್ ಡಿಸ್ಟೆನ್ಸ್ ಈ ಇಂಪಲ್ಸ್ ಏನು ಟ್ರಾವೆಲ್ ಮಾಡುತ್ತೆ, ಈ ಗ್ರಾಫ್ದು ಏನು ನೀವು ಬೇಸ್ಡ್ ಆನ್ ದ ಪ್ಯಾಟ್ರನ್ ನಾವು ಹೇಳ್ಬೋದು ಏನು ಪೇಮೆಂಟ್ ವ್ಯಾಲ್ಯೂಸ್ ಹೆಂಗಿದೆ ಅಂದರೆ ಪೇಮೆಂಟ್ ಕಂಡೀಷನ್ ಹೆಂಗಿದೆ ಅಂತ. ಸೊ ಈ ಮೆಥಡ್ನ ಯೂಸ್ ಮಾಡಿ ನಾವು ಪೇಮೆಂಟ್ ಎವ್ಯಾಲ್ಯೂಯೇಷನ್ ಮಾಡ್ತೀವಿ. ಇದರಲ್ಲಿ ಏನು ಮಾಡ್ತೀವಿ ಅಂದರೆ 150 kg ಮಾಸ್ನ 40 cm ಹೈಟ್ರಿಂದ ಬಿಡಿಸ್ತೀವಿ. ಸೊ ದಟ್ ಇಟ್ ವಿಲ್ ಜನ್ರೇಟ್ 5000 kg ಫೋರ್ಸ್. ಅಷ್ಟು ಏನು ಫೋರ್ಸ್ನ ಅದು ಜನ್ರೇಟ್ ಮಾಡೋಷ್ಟು ನಾವು ಇಂಪ್ಯಾಕ್ಟ್ನ ಕ್ರಿಯೇಟ್ ಮಾಡ್ತೀವಿ. ಆ್ಯಂಡ್ ಬೇಸ್ಡ್ ಆನ್ ದಿಸ್ ವ್ಯಾಲ್ಯೂಸ್ ನಾವೇನು ಮಾಡ್ತೀವಿ ಅಂದರೆ ಪಾಯ್ಸನ್ಸ್ ರೇಷಿಯೋ ಮತ್ತು ಪೇಮೆಂಟ್ ಥಿಕ್ನೆಸ್, ಇದು ಆಲ್ರೆಡಿ ಲೇಡ್ ಪೇಮೆಂಟ್ನ ನಾವು ಏನು ಮೆಷರ್ ಮಾಡ್ತಾ ಇರೋದು, ಯಾವುದು ಇನ್ನು ಕ್ವಾಲಿಟಿ ಅಸೆಸ್ ಮಾಡ್ತಾ ಇರೋದು ಸ್ಟ್ರಕ್ಚರಲ್ ಎವ್ಯಾಲ್ಯೂಯೇಷನು. ಸೊ ಪೇಮೆಂಟ್ ಥಿಕ್ನೆಸ್ ನಮಗೆ ಗೊತ್ತು, ಪಾಯ್ಸನ್ಸ್ ರೇಷಿಯೋನ ಫೀಡ್ ಮಾಡಿ ಯೂಸಿಂಗ್ ದಿ ಬ್ಯಾಕ್ ಕ್ಯಾಲ್ಕುಲೇಷನ್ ಬ್ಯಾಕ್ ಸಬ್ಸ್ಟಿಟ್ಯೂಷನ್ ಮೆಥಡಾಲಜಿ ನಾವೇನು ಮಾಡ್ತೀವಿ ಅಂದರೆ ಮಾಡ್ಯುಲಸ್ ಆಫ್ ಎಲಾಸ್ಟಿಸಿಟಿ ಆಫ್ ಎಕ್ಸಿಸ್ಟಿಂಗ್ ಪೇಮೆಂಟ್ನ ಕಂಡುಹಿಡಿತೀವಿ. ಸೊ ಇದು ನಮಗೆ ಬೇಕಾಗಿರೋ ಡಿಸೈನ್ ಲೋಡ್ಗೆ ಅಥವಾ ಈಗ ಬರ್ತಾ ಇರೋ ಲೋಡ್ಗೆ ಮಾಡ್ಯುಲಸ್ ಆಫ್ ಎಲಾಸ್ಟಿಸಿಟಿ ಎಷ್ಟಿದೆ ಅಂತ ಕ್ಯಾಲ್ಕುಲೇಟ್ ಮಾಡ್ತೀವಿ. ಇಲ್ಲಿ ಏನು ಡಿಫ್ರೆನ್ಸ್ ಬರ್ತಾ ಇದೆ, ಸೊ ಇದನ್ನು ನಾವು ತಲೆಯಲ್ಲಿ ಇಟ್ಕೊಂಡು ಎಷ್ಟು ಈ ಪರ್ಟಿಕ್ಯುಲರ್ ಪೇಮೆಂಟ್ ಮೇಲೆ ಎಷ್ಟು ಓವರ್ಲೇ ಮಾಡಬೇಕು, ಓವರ್ಲೇಯಿಂಗ್ ಮಾಡಿದ್ರೆ ಯಾವ ಮೆಟೀರಿಯಲ್ನ ಮಾಡಬೇಕು, ಅದರ ಥಿಕ್ನೆಸ್ ಏನು ಅನ್ನೋದನ್ನು ನಾವು ಕಂಡುಹಿಡಿತಾ ಹೋಗ್ತೀವಿ. ಇದು ಫಾಲಿಂಗ್ ವೆಯ್ಟ್ ಡಿಫ್ಲೆಕ್ಟೋಮೀಟರ್ದು ಬೇಸಿಕ್ ಪ್ರಿನ್ಸಿಪಲ್. ದ ನೆಕ್ಸ್ಟ್ ಒನ್ ಅಂಡ್ ದ ಲಾಸ್ಟ್ ಕೈಂಡ್ ಈಸ್ ಗ್ರೌಂಡ್ ಪೆನಿಟ್ರೇಷನ್ ರೆಡಾರ್ ಮೆಥಡ್. GPR ಮೆಥಡ್ಗಳನ್ನ ನಾವು ಅಂಡರ್ಗ್ರೌಂಡ್ ಸ್ಟ್ರಾಟಮ್ಗಳನ್ನ ಸ್ಟಡಿ ಮಾಡೋದಕ್ಕೆ ಮತ್ತೇನು ಅರ್ತ್ ಸ್ಟ್ರಕ್ಚರ್ನ ಸ್ಟಡಿ ಮಾಡೋದಕ್ಕೆ ಕೂಡ ಬಳಸ್ತಾರೆ. ಸೊ GPRಲ್ಲಿ ಏನಾಗುತ್ತೆ ಅಂದರೆ ನೀವು ಒಂದು ಪರ್ಟಿಕ್ಯುಲರ್ ಸರ್ಫೇಸ್ಗೆ ನೀನು ಒಂದು ಇಂಪಲ್ಸ್ನ ನೀನು ಪಾಸ್ ಮಾಡ್ತಾ ಹೋಗ್ತೀಯ. ಸೊ ಬೇಸ್ಡ್ ಆನ್ ದ ಮೆಟೀರಿಯಲ್ ಪ್ರಾಪರ್ಟೀಸ್, ನಿನ್ಗೇನು ಮೆಟೀರಿಯಲ್ ಇರುತ್ತೆ ಆ ರೇಡಾರ್ಗಳು ಡಿಫ್ರೆಂಟ್ ಪ್ಯಾಟರ್ನಲ್ಲಿ ನಿಮಗೆ ಬಿಹೇವ್ ಮಾಡ್ತಾ ಹೋಗುತ್ತೆ. ಸೊ ಇದನ್ನು ನಾವೇನು ಮಾಡ್ತೀವಿ ಅಂದರೆ ಫಸ್ಟು ಒಂದು ಮೆಟಲ್ ಪ್ಲೇಟ್ನ ಯೂಸ್ ಮಾಡಿ ನಾವು ಎಷ್ಟು ಇಂಪಲ್ಸ್ನ ನಾವು ಅಲ್ಲಿಗೆ ಪಾಸ್ ಮಾಡ್ತಾ ಇದ್ದೀವಿ ಅನ್ನೋದನ್ನ ರೆಕಾರ್ಡ್ ಮಾಡ್ತೀವಿ. ಮೆಟಲ್ ಪ್ಲೇಟ್ನ ಏನಕ್ಕೆ ಯೂಸ್ ಮಾಡ್ತೀವಿ ಅಂದರೆ ಇಟ್ ರಿಫ್ಲೆಕ್ಟ್ಸ್ ದಿ 100% ಆಫ್ ಎನರ್ಜಿ ಪಾಸ್ ಟು ಇಟ್. ಆ್ಯಂಡ್ ಈ ಮೆಟೀರಿಯಲ್ಗಳಿಗೆ ಪಾಸ್ ಮಾಡಿ ಅದರದ್ದು ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ಗಳನ್ನ ನೋಟ್ ಮಾಡ್ತಾ ಹೋಗ್ತೀವಿ. ಸೊ ದ ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ ಡೈರೆಕ್ಟ್ಲಿ ರಿಫ್ಲೆಕ್ಟ್ಸ್ ಆನ್ ದಿ ಸ್ಟ್ರೆಂತ್ ಆಫ್ ದಿ ಪರ್ಟಿಕ್ಯುಲರ್ ಪೇಮೆಂಟ್. ಎಲ್ಲಿ ನಿಮಗೆ ಮೆಟೀರಿಯಲ್ ಸ್ಟ್ರಾಂಗ್ ಇರುತ್ತೋ ಅಲ್ಲಿ ನಿಮಗೆ ಥಿಕ್ ರಿಫ್ಲೆಕ್ಷನ್ಸ್ಗಳು ಸಿಗ್ತಾ ಹೋಗುತ್ತೆ. ಎಲ್ಲಿ ನಿಮಗೆ ಡೆನ್ಸ್ ಇರಲ್ಲ ಅಥವಾ ಅಷ್ಟು ಮಾಡ್ಯುಲಸ್ ಆಫ್ ಎಲಾಸ್ಟಿಸಿಟಿ ಜಾಸ್ತಿ ಇರಲ್ಲ, ಅಲ್ಲಿ ನಿಮಗೆ ಜಾಸ್ತಿ ಸ್ಪೇಸ್ಡ್ ಪಲ್ಸ್ಗಳು ನಿಮಗೆ ಜನ್ರೇಟ್ ಆಗ್ತಾ ಹೋಗುತ್ತೆ. ಆ್ಯಂಡ್ ಇದರಲ್ಲಿ ನಿಮಗೆ ಎಲ್ಲಿ ಈಗ ಫಾರ್ ಎಕ್ಸಾಂಪಲ್ ನಾವು ಇದನ್ನು ಗ್ರೇ ಬ್ಯಾಂಡ್ ವಿಡ್ತಲ್ಲಿ ಇವುಗಳನ್ನ ಜನ್ರೇಟ್ ಮಾಡ್ತಾ ಹೋಗ್ತೀವಿ. ಆ್ಯಂಡ್ ಒನ್ ಮೋರ್ ಥಿಂಗ್, ಮೇಜರ್ ಇಂಪಾರ್ಟೆಂಟ್ ಪಾಯಿಂಟ್ ಏನು ಅಂತಂದರೆ ನಾವು ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ನ BC ವೆಟ್ಟಿದ್ದಾಗ ಕಂಡುಹಿಡಿದ್ರು ಮತ್ತು ಡ್ರೈ ಇದ್ದಾಗ ಎರಡನ್ನೂ ವ್ಯಾಲ್ಯೂನ ನಾವು ಕಂಪೇರ್ ಮಾಡಿ ನೋಡಿದಾಗ ನಮ್ಗೆ ಈಸಿಯಾಗಿ ವಾಟರ್ ಪ್ರೆಸೆಂಟ್ ಇದ್ದರೆ ಏನು ಎಫೆಕ್ಟ್ ಮಾಡುತ್ತೆ ನಮಗೆ ಸ್ಟ್ರಕ್ಚರ್ ಮೇಲೆ ಅನ್ನೋದನ್ನು ನಾವು ಹೇಳ್ತಾ ಹೋಗ್ಬೋದು. ಆ್ಯಂಡ್ ಇಟ್ ಈಸ್ ಮೋರ್ ಕಾಮನ್ಲಿ ಯೂಸ್ಡ್ ಇನ್ ಮೈನ್ಸ್ ಮತ್ತು ಬೇರೆ ಬೇರೆ ಮಿನರಲ್ಸ್ಗಳನ್ನ ನಾವು ಫೈಂಡ್ ಔಟ್ ಮಾಡೋದಕ್ಕೆ ಬಳಸ್ತಾ ಹೋಗ್ತೀವಿ. ಸೊ ಬೇಸ್ಡ್ ಆನ್ ದ ಗ್ರಾಫ್ ಆ್ಯಂಡ್ ಅದ್ರ ಪ್ಯಾಟ್ರನ್ ಮೇಲೆ ನಾವು
ಹೆಂಗಿದೆ ಪೇಮೆಂಟು, ಅಥವಾ ಏನಾದ್ರು ಎಫೆಕ್ಟ್ ಆಗಿದೆಯಾ, ಅಥವಾ ಒಳಗಡೆ ಏರ್ ಪಾಕೆಟ್ಸ್ ಫಾರ್ಮ್ ಆಗಿದೆಯಾ ಅಂತ. ಫಾರ್ ಎಕ್ಸಾಂಪಲ್ ಈಗ ಏನು ಬಿಟುಮಿನ್ ಮತ್ತು ಏರ್ ಪಾಕೆಟ್ಸ್ ಇದ್ರೇ ಅದು ರಿಫ್ಲೆಕ್ಟ್ ಆಗೋದೇ ಬೇರೆ ಥರ, ಅಥವಾ ಅದು ಪ್ಯಾಟರ್ನ್ ಜನ್ರೇಟ್ ಆಗೋದೇ ಬೇರೆ ಇರುತ್ತೆ. ಮತ್ತು ಬಿಟುಮಿನ್ ಮತ್ತು ಏನು ನಿಮಗೆ ವಾಟರ್ ಅದರೊಳಗೆ ಎಂಟ್ರಿ ಆಗಿದ್ದಾಗ ನಿಮಗೆ ಅದು GPR ಅಲ್ಲಿ ನಿಮಗೆ ಸಿಗೋಂಥ ವ್ಯಾಲ್ಯೂಸೇನೆ ಬೇರೆ ಇರುತ್ತೆ. ಸೊ ದೀಸ್ 3 ಮೆಥಡ್ಸ್ ಆರ್ ಕಾಮನ್ಲಿ ಯೂಸ್ಡ್ ಫಾರ್ ಸ್ಟ್ರಕ್ಚರಲ್ ಎವ್ಯಾಲ್ಯೂಯೇಷನ್. ಥ್ಯಾಂಕ್ ಯು.